ಇದು 2021ರಲ್ಲಿ ಬಹಳ ವರ್ಷದಿಂದ ಇದು ಕೇಳ್ತಾ ಇದ್ರು ನಾವು. ಆಗ್ತದೆ, ಆಗ್ಬಹುದು ಅಷ್ಟೇ ಇತ್ತು. 2021ರಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಿದ್ದಾಗ ಮಾರ್ಚ್ 8ನೇ ತಾರೀಕು ಅಧಿವೇಶನದಲ್ಲಿ ಬಜೆಟ್ ಅಲ್ಲೇ ಘೋಷಣೆ ಆಯಿತು. 89ನೇ ಏನು ಪ್ಯಾರಾ 25ನೇ ಪೇಜ್ ನಂಬರ್. ಆ ಸಂದರ್ಭದಲ್ಲಿ ಇದನ್ನು ಖಂಡಿಸದಿದ್ರೆ ಅಥವಾ ಮಾಡಬಾರ್ದು ಅಂತಿದ್ರೆ, ಇವ್ರಿಗೆ ಮಾಡಬಾರ್ದು ಅಂದೇಳಿ ಇದ್ದದ್ದಿದ್ರೆ ಏನು ಇದು ಆವಾಗಲೇ ಮುಗ್ದು ಹೋಗ್ತಿತ್ತು. ಒಬ್ಬರು ಒಂದೇ ಒಂದು ವಿಷಯ ಅಲ್ಲಿ ಚರ್ಚೆ ಮಾಡಲಿಲ್ಲ. ಬಿಜೆಪಿ ಸರ್ಕಾರನೇ ಇತ್ತು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಸ್ಪೀಕರ್ ಆಗಿದ್ರು. ಎರಡೆರಡು ಮಂತ್ರಿಗಳಿದ್ರು ಹೆಚ್ಚು ಕಡಿಮೆ. ಅವಾಗ ಏನೋ ಮಾತಾಡದೆ ಈಗ ಹೋದಲ್ಲಿ ಬಂದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇದು ಸರಿ ಆಗೋದಿಲ್ಲ. ಬಂದ್ ಮಾಡ್ಬೇಕು ಅಂದೇಳಿ ನಿಜವಾಗೂ ಅವ್ರಿಗೆ ಆಸಕ್ತಿ ಇದ್ದಿದ್ರೆ ಅಥವಾ ಇದು ಕೈ ಬಿಡಬೇಕು ಅಂದೇಳಿ ಇದ್ದಿದ್ರೆ ಇದು ಮತ್ತೆ ಅವರೇ ಒಪ್ಕೊಂತಾರೆ. 1992ರಿಂದ ನಾವು ಇದಕ್ಕೆ ವಿರೋಧ ಮಾಡ್ತಾ ಅವ್ರನ್ನೇಳಿ. ಹಂಗಾದ್ರೆ 21ರಲ್ಲಿ ಯಾಕೆ ವಿರೋಧ ಮಾಡ್ಲಿಲ್ಲ? ಅವರು ಮಾಡ್ಬೇಕಿತ್ತಲ್ಲ, ಮಾಡ್ಲಿಲ್ಲ. ಸಭಾಪತಿನೂ ಇದ್ರು, ಮಾಡ್ಲಿಲ್ಲ. ಆಯ್ತು, ಈಗ 6 ವರ್ಷ, ಈಗ ಏನು 6 ವರ್ಷ ಆಯ್ತು. 6 ವರ್ಷದ ನಂತರ ಈಗ DPR ಬಂದಿದೆ ಅಂತ ಕಳಗಿಲಿ. ಆದ್ರೂ ಹೇಳ್ತೀನಿ, ಈಗ 90% ಕೇಂದ್ರ ಸರ್ಕಾರ, 10% ಮಾತ್ರ ರಾಜ್ಯ ಸರ್ಕಾರ. ಅವ್ರು ಕೊಡ್ತಿದ್ರೆ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಬಿಡ್ಲಿಕ್ಕಂತೂ ರೆಡಿ ಇದ್ದೇವೆ. ನಮ್ದು ಯಾವ್ದು ಒಬ್ಜೆಕ್ಷನ್ ಇದಿಲ್ಲ. ನಮ್ಮ ಸರ್ಕಾರದಿಂದ ಆಗ್ಬೇಕು ಅಂದೇಳಿ ಇದು ಕೈಗೆತ್ಕೊಂಡದ್ದಲ್ಲ. ಬಿಜೆಪಿ ಸರ್ಕಾರನೇ ಕೇಂದ್ರದಲ್ಲೂ ಇತ್ತು, ರಾಜ್ಯದಲ್ಲೂ ಇದ್ದಾಗ ಮಾಡಿದ್ದು. ಬೇರೆ ನಮ್ಮ ರಾಜ್ಯದಲ್ಲೇ ಬೇರೆ ಜಿಲ್ಲೆಗಳಿಗೆ ನೀರು ಕೊಡ್ಲಿಕ್ಕೆ ಒಂದೊಮ್ಮೆ ನಮ್ಮ ಸರ್ಕಾರ ಏನಾದ್ರೂ ಇದು DPRಗೆ ಒಪ್ಪದಿದ್ರೆ, ನನ್ನ ಅನಿಸಿಕೆ ಇವರೇ ಹೇಳ್ತಿದ್ರು ಅಂದೇಳಿ ಆಯ್ತಲ್ಲ. ನಾವು ಹಾವೇರಿ ನೀರು ಕೊಡಬೇಕಿತ್ತು, ಗದಗಕ್ಕೆ ನೀರು ಕೊಡಬೇಕಿತ್ತು. ನಮ್ಮ ಸರ್ಕಾರ ಇದ್ದು ಮಾಡಿದ್ರು. 23 ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ಮ ರಾಜ್ಯಕ್ಕೆ ಬರ್ತಿತ್ತು. ಮಾಡ್ಲಿಲ್ಲ ಅಂದೇಳಿ ಇವರೇ ಹೇಳ್ತಿದ್ರಲ್ಲ. ಇವ್ರಿಗೆ ಬೇಕು, ಇದ್ರ ಅವಶ್ಯಕತೆ ಇದೆ ಅಂದೇಳಿ ಮಾಡ್ಕೊಂಡಿದ್ದಲ್ಲ ಇವರು. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಕಷ್ಟ ಪಡ್ತಾ ಇದ್ದೇವೆ ಈಗ ಎಲ್ಲಾ ರೀತಿಯಿಂದನು. ಮತ್ತೆ ಇದನ್ನ ಬಂದು ಮತ್ತೆ ಕಷ್ಟ ಪಡ್ಲಿಕ್ಕೆ ಅಥವಾ ನಮ್ಮ ಜಿಲ್ಲೆ ಜನಕ್ಕೆ ತೊಂದರೆ ಕೊಡ್ಲಿಕ್ಕೆ ನಾನು ಒಪ್ಪೋದಿಲ್ಲ. ನಾನು ಈ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನ ಕೈ ಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ನಾನು ವೇದಿಕೆ ಮೇಲೆ ಏನ್ ಹೇಳಿದ್ನೋ ಕೆಳಗೆ ಹೇಳೋದು ಅದೇ. ಇನ್ನೊಂದು ಯೋಜನೆ ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಈಗಾಗಲೇ ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸ್ತೇನೆ. ಅದು ಯಾವುದಪ್ಪ ಅಂತಂದ್ರೆ ಬೆಡ್ತಿ ವರ್ಧಾ ಜೋಡಣೆಯ ಯೋಜನೆ. ಬರಗಾಲದ 3-4 ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ. ಈ ಭಾಗದಲ್ಲಿ ವರ್ಧಾ ನದಿ ಕೇವಲ ಸೀಸನಲ್ ಆಗಿ 3 ತಿಂಗಳು 4 ತಿಂಗಳು ಮಾತ್ರ ಹರಿತದೆ. ಆದರೆ ಬೆಡ್ತಿ ಸಮುದ್ರಕ್ಕೆ ಹರಿದು ಹೋಗುವ ನೀರನ್ನ ನಮಗೆ ಅದರಲ್ಲಿ ಕೇವಲ 8ರಿಂದ 10% ಮಾತ್ರ ನಮಗೆ ಕೊಟ್ರೆ, ತುಂಗಭದ್ರಾಗೆ ಜೋಡಿಸ್ಕೊಂಡ್ರೆ ನಮ್ಮ ಗದಗ ಹಾವೇರಿ ಜಿಲ್ಲೆಗೆ ಬಹಳಷ್ಟು ಅನುಕೂಲ ಆಗ್ತದೆ. ಇದು 1994ರಿಂದ ಇರುವಂತಹ ಯೋಜನೆ. 1994ರಿಂದ ಕೇಂದ್ರದ ನದಿ ಜೋಡಣೆಯಲ್ಲಿ ಸದನ್ ಪೆನ್ನೇಲೇಶ್ವರ ವಿಂಧ್ಯದಿಂದ ತೆಳಗಿರುವಂತಹ 3 ನದಿ ಜೋಡಣೆಯಲ್ಲಿ ಇದು ಒಂದು ಕೂಡ ಬಹಳ ಹಳೆಯ ಯೋಜನೆ. ಈಗ ಅದನ್ನ ಕೇಂದ್ರ ಸರ್ಕಾರ ಕೈಗೆತ್ತಿಕೊಳ್ತಾ ಇದೆ. ರಾಜ್ಯ ಸರ್ಕಾರ ಈಗ DPR ಮಾಡೋದಕ್ಕೆ ತಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬೇರೆ ಯಾರಿಗೂ ಕೂಡ ತೊಂದರೆ ಆಗದಂತೆ, ಪರಿಸರಕ್ಕೂ ಕೂಡ ತೊಂದರೆ ಆಗದಂತೆ ಈ ಯೋಜನೆಯನ್ನ ಮಾರ್ಪಾಡಾಗಿದೆ. ಅದನ್ನು ಎಲ್ಲರಿಗೂ ಮನವರಿಕೆಯನ್ನ ಮಾಡಿಕೊಟ್ಟು ಈ ಯೋಜನೆಯನ್ನ ಮಾಡಿದರೆ ಸದಾ ಕಾಲ ಈ ಭಾಗದ ಜನರಿಗೆ ಕುಡಿಯುವ ನೀರು, ಕೃಷಿಗೆ ನೀರು ಆಗಿ ಈ ಭಾಗ ಅತ್ಯಂತ ಅಭಿವೃದ್ಧಿ ಆಗ್ತದೆ. ಹಸಿರು ಕ್ರಾಂತಿ ಈ ಭಾಗದಲ್ಲಿ ಆಗ್ತದೆ. ಅದಕ್ಕೆ ತಾವು ಚಾಲನೆಯನ್ನ ಕೊಡಬೇಕೆಂದು ಕಳಕಳಿ ವಿನಂತಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಿ